ಅಂದುಕೊಂಡ ರೀತಿಯಲ್ಲಿ ನಡೆದರೆ ಇವತ್ತು ಈ ಉತ್ಖನನದ ವಿಚಾರ ಏನಿದೆ ಅದು ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕಂದ್ರೆ ಈಗಾಗಲೇ ಉಳಿದುಕೊಂಡಿರುವಂತದ್ದು 11, 12, 13 ಪಾಯಿಂಟ್ಗಳು. ಇಲ್ಲೇ ಇದೆ ಆ ಪಾಯಿಂಟ್ ಕೂಡ 11 ಮತ್ತು 12 ಇಲ್ಲಿದ್ರೆ ನೇತ್ರಾವತಿ ಸ್ನಾನಘಟ್ಟದ ಸಮೀಪ 13ನೇ ಪಾಯಿಂಟ್ ಇರುವಂತದ್ದು. ಹಾಗಾಗಿ ಇವತ್ತೇ ಬಹುಶಃ ಈ ಪ್ರಕರಣ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪುವಂತ ಸಾಧ್ಯತೆ ಇದೆ. SIT ಅಧಿಕಾರಿಗಳು ಮನಸ್ಸು ಮಾಡಿದ್ರೆ ಸ್ವಲ್ಪ ಕಾರ್ಯಾಚರಣೆಯನ್ನ ಬೇಗ ಆರಂಭಿಸಿದ್ರೆ ಇವತ್ತೇ ಕ್ಲೈಮ್ಯಾಕ್ಸ್ ಅಂತ ತಲುಪುವ ಸಾಧ್ಯತೆ ಇದೆ. ಯಾಕಂದ್ರೆ ಇನ್ ಕೇಸ್ ಇಲ್ಲಿ ಏನಾದರೂ ಕಳೆ ಬರಹದ ಅಂಶಗಳು ಪತ್ತೆಯಾದ್ರೆ ಮುಂದಕ್ಕೆ ಅದು ಬಹಳ ವಿಳಂಬವಾಗ್ತಾ ಹೋಗುತ್ತೆ. 12ನೇ ಪಾಯಿಂಟ್ ಆಗಿರ್ಬೋದು, 11ನೇ ಪಾಯಿಂಟ್ ಆಗಿರ್ಬೋದು, 12ನೇ ಪಾಯಿಂಟ್ ಅಲ್ಲಿ ಏನಾದರೂ ಕಳೆ ಬರ ಸಿಕ್ಕಿ ಅಥವಾ 13ನೇ ಪಾಯಿಂಟ್ ನಲ್ಲಿ ಕಳೆ ಬರ ಸಿಕ್ಕಿದ್ರು ಕೂಡ ಅದು ವಿಳಂಬವಾಗ್ತಾ ಹೋಗುವಂತ ಸಾಧ್ಯತೆ ಇದೆ. ಪ್ರಕರಣ ಮತ್ತೆ ಒಂದು ಸ್ವರೂಪವನ್ನ ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಇಷ್ಟು ದಿನ ನಡೆದಂತಹ ಒಂದು ಕಾರ್ಯಾಚರಣೆ ಅಂದ್ರೆ ಏನು 11ನೇ 10ನೇ ಪಾಯಿಂಟ್ ವರೆಗೂ ಕೂಡ ಏನು ಕಾರ್ಯಾಚರಣೆ ನಡೆದಿತ್ತು ಅದರಲ್ಲಿ ಕೇವಲ 6ನೇ ಪಾಯಿಂಟ್ ನಲ್ಲಿ ಮಾತ್ರ ಕಳೆ ಬರಹ ಪತ್ತೆಯಾಗಿತ್ತು. ಹಾಗಾಗಿ ಉಳಿದ ಪಾಯಿಂಟ್ಗಳಲ್ಲಿ ಸಿಕ್ಕದಿರುವಂತಹ ರೀತಿಯಲ್ಲೂ ಕೂಡ ಒಂದು ರೀತಿ ನಿರಾಸಾ ಭಾವ ಅನ್ನುವಂಥದ್ದು ಕೂಡ ಇದೆ. ಮತ್ತು ಆ ಕಳೆ ಬರಹದ ಏನು ಇತಿಹಾಸ, ಕಳೆ ಬರಹದ ಹಿನ್ನೆಲೆ ಏನು, ಇದ್ರ ಬಗ್ಗೆ ಇನ್ನೂ FSL ಮಾಹಿತಿ ಬರಬೇಕಾಗಿದೆ. ಆದರೆ ಒಂದು 13ನೇ ಪಾಯಿಂಟ್ ನಲ್ಲಿ ಒಂದು ಮೇಜರ್ ಮ್ಯಾಕ್ಸಿಮಮ್ ಆಗಿ ಕಳೆ ಬರಹ ಸಿಗಬಹುದು ಅನ್ನುವಂತಹ ನಿರೀಕ್ಷೆ ವಕೀಲರಲ್ಲೂ ಕೂಡ ಆಯಿತು. ಎಲ್ಲಾ ಕಡೆಗಳಲ್ಲಿ ಸಿಗದೆ ಹೋದರೂ ಕೂಡ ಕೆಲವೊಂದು ಪ್ರಮುಖ ಜಾಗಗಳಲ್ಲಿ ಸಿಗುತ್ತೆ. ಪ್ರಮುಖವಾಗಿ ಪಾಯಿಂಟ್ ನಂಬರ್ 9 ಇಂದಾದರೂ ಸಿಗುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಉಳಿದೆಲ್ಲ ಪಾಯಿಂಟ್ಗಳು ನದಿಯ ಬದಿಯಲ್ಲಿತ್ತು, ಆದರೆ ಇದು ರಸ್ತೆಯ ಬದಿಯಲ್ಲಿದೆ. ಪಾಯಿಂಟ್ ನಂಬರ್ 9, 10, 11, 12 ಇಲ್ಲಿ ಸಿಕ್ಕೇ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಆಯಿತು. ಆದರೆ 2 ಪಾಯಿಂಟ್ಗಳು ಕೂಡ ಆ ಒಂದು ನಿರೀಕ್ಷೆಯನ್ನ ಹುಸಿ ಮಾಡಿರುವಂಥದ್ದು. ಹಾಗಾಗಿ ಇವತ್ತು ಕೂಡ ನಿರೀಕ್ಷೆಗಳಂತೂ ಇದ್ದೇ ಇದೆ. ಆದರೆ ಇನ್ನೊಂದು ಕಡೆಯಿಂದ ಅವರ ವಕೀಲರು ಏನಿದ್ದಾರೆ, ಮಂಜುನಾಥ್ ಅನ್ನುವಂತಹ ವಕೀಲರು, ಸುಜಾತ ಭಟ್ ಪರವಾಗಿರುವಂತಹ ವಕೀಲರು, ಅವರು ಹೊಸ ಬೇಡಿಕೆಯನ್ನ ಇಟ್ಟಿರುವಂಥದ್ದು ಗ್ರೌಂಡ್ ಪೆನಿಟ್ರೇಟಿಂಗ್ ರ್ಯಾಡರ್ GPR ಅನ್ನ ಬಳಸಿ ಅಂತ. ಈ ಹ್ಯೂಮನ್ ರಿಮೇನ್ಸ್ ಅಂದ್ರೆ ಕಳೆ ಬರಹಗಳನ್ನ ಪತ್ತೆ ಹಚ್ಚುವಂತ ರೀತಿಯಲ್ಲಿ GPR ಬಹಳ ಪರಿಣಾಮಕಾರಿಯಾಗಿರುತ್ತೆ. ಹಾಗಾಗಿ ಅದನ್ನ ಬಳಸಿ ಅನ್ನುವಂಥ ರೀತಿಯಲ್ಲಿ ಅವರೊಂದು ಮನವಿಯನ್ನ ಮಾಡಿದ್ದಾರೆ. ಯಾಕಂದ್ರೆ ಈಗಾಗಲೇ ಬಹುತೇಕ ಉತ್ಖನನಗಳಲ್ಲಿ ಅನೇಕವು ಫೇಲ್ ಆಗಿರುವಂಥದ್ದು. ಹಾಗಾಗಿ ಮುಂದೆ ನಡೆಯುವಂತಹ ಕಾರ್ಯಾಚರಣೆ ಈಗ 13ನೇ ಪಾಯಿಂಟ್ ವರೆಗೂ ಒಂದು ಕಾರ್ಯಾಚರಣೆ ಆದ ಬಳಿಕ SIT ಏನ್ ನಿರ್ಧಾರ ಮಾಡುತ್ತೆ ಅನ್ನುವಂಥದ್ದೇ ಬಹಳ ಗಂಭೀರವಾಗಿರುವಂಥದ್ದು. ಇನ್ ಕೇಸ್ 13 ವರೆಗೂ ಕೂಡ ಏನು ಸಿಗದೆ ಹೋದ್ರೆ ಮುಂದಕ್ಕೆ ಕಾರ್ಯಾಚರಣೆಯನ್ನ ಮುಂದುವರಿಸ್ತಾರಾ ಅಥವಾ ಅಲ್ಲೇ ಅದನ್ನ ಸ್ಥಗಿತಗೊಳಿಸ್ತಾರಾ ಅಥವಾ ಅನಾಮಿಕ ವ್ಯಕ್ತಿಯನ್ನ ಮತ್ತೆ ವಿಚಾರಣೆಗೆ ಒಳಪಡಿಸುವಂಥದ್ದು ಏನಾದರೂ ಇದೆಯಾ? ಹಿರಿಯ ಅಧಿಕಾರಿಗಳು ಸರ್ಕಾರದ ಮುಂದೆ ಈ ವಿಚಾರವನ್ನ ಇಟ್ಟು ಮುಂದಿನ ನಿರ್ಧಾರಗಳನ್ನ ಏನ್ ಮಾಡಬಹುದು ಅನ್ನುವಂಥ ರೀತಿಯ ಒಂದು ಅಭಿಪ್ರಾಯಗಳನ್ನ ಪಡೆದುಕೊಳ್ತಾರಾ ಅನ್ನುವಂಥದ್ದು ಕೂಡ ಇದೆ. ಯಾಕಂದ್ರೆ ಆತ ಉಲ್ಲೇಖ ಮಾಡಿರುವಂತಹ ಘನಘೋರ ಆರೋಪಗಳು, ಪ್ರಮುಖವಾಗಿ ಒಂದು ಶಾಲಾ ಬಾಲಕಿಯ ಕಥೆಯನ್ನ ಆತ ಉಲ್ಲೇಖ ಮಾಡಿದ್ದಾನೆ. ಅದು ಕಲ್ಲೇರಿಯ ಕಾಡಿನಲ್ಲಿ ಆ ಶಾಲಾ ಬಾಲಕಿ, ಅಪ್ರಾಪ್ತ ಶಾಲಾ ಬಾಲಕಿ, ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿರುವ ರೀತಿಯಲ್ಲಿ ಆ ಶವ ಕಾಣಿಸ್ತಾ ಇತ್ತು. ಅದನ್ನ ನಾನು ಕಲ್ಲೇರಿ ಅನ್ನುವಂಥ ಪ್ರದೇಶದ ಕಾಡಿನಲ್ಲಿ ನಾನು ಅದನ್ನ ಹೂತ್ ಹಾಕಿದ್ದೀನಿ ಅನ್ನುವಂಥ ರೀತಿಯೆಲ್ಲ ಆರೋಪಗಳನ್ನ ಮಾಡಿದ್ದ. ಮತ್ತು ಇನ್ನೂ ಅನೇಕ ಗಂಭೀರವಾದ ಆರೋಪಗಳನ್ನ ಮಾಡುವಂತ ಅಥವಾ ಭಯಾನಕವಾಗಿರುವಂತಹ ಘಟನೆಗಳನ್ನ ಉಲ್ಲೇಖಿಸಿ ಆತ ಆರೋಪವನ್ನ ಮಾಡಿದ್ದ. ಹಾಗಾಗಿ ಅದರ ಉತ್ಖನನದ ಕಥೆ ಏನಾಗುತ್ತೆ ಅನ್ನುವಂಥದ್ದು ಕೂಡ ಇವತ್ತು ನಡೆಯುವಂತಹ ಒಂದು ಕಾರ್ಯಾಚರಣೆಯಲ್ಲೂ ಕೂಡ ಇರುವಂತದ್ದು. ಹಾಗಾಗಿ ಇವತ್ತಿನ ಕಾರ್ಯಾಚರಣೆ ಬಹಳ ಪ್ರಾಮುಖ್ಯತೆಯನ್ನ ಕೂಡ ಪಡೆದಿದೆ. ಮತ್ತು ಇನ್ನೊಂದು ಹಂತದಲ್ಲಿ ಇಷ್ಟು ದಿನ ನಡೆದಂತಹ ಒಂದು ಕಾರ್ಯಾಚರಣೆಗೆ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೂ ಕೂಡ ಇದು ತಲುಪುವಂತ ಸಾಧ್ಯತೆ ಇದೆ. ಹಾಗಾಗಿ SIT ಅಧಿಕಾರಿಗಳು ಕೂಡ ತಯಾರಿಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಭದ್ರತೆ ಹೇಗೂ ಕೂಡ ಇದೆ. ಒಂದ್ ಕಡೆಯಲ್ಲಿ ಪರದೆ ಕಟ್ಟಿರುವಂತದನ್ನ ಕೂಡ ನೀವು ಗಮನಿಸಬಹುದು. ಈ ನಡುವೆ ಹೊಸ ದೂರುದಾರನ ಎಂಟ್ರಿ ಆಗಿದೆ. ಇವರು ಏನು ಈ ಸೌಜನ್ಯ ಪರ ಹೋರಾಟಗಾರರು ಇದ್ದಾರೆ, ಅವರೊಟ್ಟಿಗೆ ಆ ಹೋರಾಟದಲ್ಲಿ ಗುರುತಿಸಿಕೊಂಡಿರುವಂತಹ ಜಯನ್ ಅವರು. ಸೊ ಅವರು ನಾನು ಕೂಡ ಒಬ್ಬ ಪ್ರತ್ಯಕ್ಷ ಸಾಕ್ಷಿ ಅನ್ನುವಂಥ ರೀತಿಯಲ್ಲಿ ಬಂದಿದ್ದಾರೆ. 15 ವರ್ಷಗಳ ಹಿಂದೆ ಆದಂತ ಘಟನೆಯನ್ನ ಅವರು ಉಲ್ಲೇಖ ಮಾಡಿದ್ದಾರೆ. ಅಲ್ಲಿ ಕುಟುಂಬಸ್ಥರಿಗೆ ಮಾಹಿತಿಯನ್ನ ನೀಡದೆ ಈ ತರ ದಫನ ಮಾಡಲಾಗಿತ್ತು ಅನ್ನುವಂಥ ರೀತಿಯಲ್ಲೂ ಕೂಡ ಆರೋಪಗಳನ್ನ ಮಾಡಿದ್ದಾರೆ. ಹಾಗಾಗಿ SIT ಅವರನ್ನ ಇವತ್ತು ಭೇಟಿ ಮಾಡೋದಕ್ಕೆ ಹೇಳಿದೆ. ಸೊ ಅವರ ಆರೋಪವನ್ನ SIT ಸ್ವೀಕರಿಸುತ್ತಾ ಮತ್ತು ಈಗ ನಡೀತಾ ಇರುವಂತಹ ತನಿಖಾ ಭಾಗವಾಗಿ ಆ ಪ್ರಕರಣವನ್ನ ಕೂಡ ಅದು ಜೋಡಿಸಿಕೊಂಡು ಹೋಗುತ್ತಾ. ಯಾಕಂದ್ರೆ ನಾನು ದಫನ ಮಾಡಿರುವಂತಹ ಜಾಗ ಎಲ್ಲಿದೆ ಅನ್ನುವಂಥದ್ದು ನಂಗೆ ಗೊತ್ತಿದೆ, ಹಾಗಾಗಿ ನಾನು ಆ ಜಾಗವನ್ನ ತೋರಿಸೋದಕ್ಕೆ ರೆಡಿ ಇದ್ದೀನಿ ಅನ್ನುವಂಥದ್ದು ಅವರ ಮಾತಾಗಿದೆ. ಈ ನಡುವೆ ಇಷ್ಟು ವರ್ಷಗಳ ಅಂದ್ರೆ ಈಗ ಮೊನ್ನೆ ಈ ಪ್ರಕರಣ ಮುನ್ನೆಲೆಗೆ ಬಂದಂಥ ಸಂದರ್ಭದಲ್ಲಿ ಈಗ ಸುಜಾತ ಭಟ್ ಏನು ಮುಂದೆ ಬಂದಿದ್ರು ದೂರು ಕೊಡೋದಕ್ಕೆ, ಆದರೆ ಜಯನ್ ಅವರು ಯಾಕೆ ದೂರು ಕೊಡೋದಕ್ಕೆ ಮುಂದೆ ಬರಲಿಲ್ಲ ಅನ್ನುವಂತಹ ವಿಚಾರಗಳು ಕೂಡ ಇದೆ. ಯಾಕೆ ಇವತ್ತು ಅಥವಾ ಮೊನ್ನೆ ಬಂದವರು ಆ ಆರೋಪವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಚರ್ಚೆಯೂ ಕೂಡ ಇರುವಂಥದ್ದು. ಸೊ ಈಗಾಗಲೇ ಅವರು SIT ಮುಂದೆ ಈ ವಿಚಾರವನ್ನ ಇಟ್ಟಿದ್ದಾರೆ. ಆದರೆ SIT ಅಧಿಕಾರಿಗಳು ಅದನ್ನ ಪರಿಗಣನೆ ಮಾಡ್ತಾರಾ, ಅದನ್ನ ತೆಗೆದುಕೊಳ್ತಾರಾ, ಇದು ಕಾದು ನೋಡ್ಬೇಕಾಗಿದೆ.